ಸಮೃದ್ಧಿ ಮಂಜುನಾಥ್, ಸಮೃದ್ಧಿ ಮಂಜುನಾಥ್, ಸಮೃದ್ಧಿ ಮಂಜುನಾಥ್, ಮೈನಾರಿಟಿ ಮಿನಿಸ್ಟರ್. ಆಯ್ತು. మన సభాధ్యక్షೆ, ಚುಕ್ಕೆ ಗುರುತಿನ ಸಂಖ್ಯೆ 81 ಮೊನ್ನೆ ನಮ್ಮ ವಸತಿ ಮತ್ತು ಒಕ್ಕೂಟ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀಡಲಾಗಿದೆ ಸನ್ಮಾನ್ಯ ಅಧ್ಯಕ್ಷೆ. ಉತ್ತರವನ್ನು ತಾವು ನೀಡಿದಿರಿ, ಬಟ್ ಉತ್ತರ ನಮಗೆ ಸಮಂಜಸವಾಗಿಲ್ಲ ಅಂತ ತಮ್ಗೆ ಹೇಳಕ್ ಬಯಸ್ತೀನಿ. ನಮ್ಮ ಬಹುಶಃ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕು ಗಡಿಭಾಗದ ಒಂದು ಪ್ರದೇಶವಾಗಿದೆ. ಈಗ 42,000 ಜನ ಅಲ್ಪಸಂಖ್ಯಾತರಿರ್ತಕ್ಕಂಥ ಜನ ನಾವು. ಇವತ್ತು ನೀವು 3 ಕೋಟಿ ಬಿಡುಗಡೆ ಮಾಡಿ 90 ಲಕ್ಷ ಆಗಿ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಿ. ಬಹುಶಃ 42,000 ಇರ್ತಕ್ಕಂಥ ಅಲ್ಪಸಂಖ್ಯಾತ ಜನ ನಾವು ಯಾವ ರೀತಿ ಅದನ್ನ ಡೆವಲಪ್ ಮಾಡಬೇಕು, ಯಾವ ರೀತಿ ಬಳಸ್ಕೊಬೇಕಂತ ತಾವು ಉತ್ತರ ಕೊಟ್ಟರೆ ನನಗೆ ಸಮಂಜಸವಾಗಿರ್ತದೆ. ಬಹುಶಃ ಬರ್ತಕ್ಕಂಥ ಅನುದಾನದಲ್ಲಿ ನೀವು ಯಾಕೆ ಈ ಥರ ತಾರತಮ್ಯ ಮಾಡ್ತಿದ್ದೀರಿ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಸರ್ಕಾರ ನೀವೇನು ಹೇಳ್ತಾ ಇದ್ರಿ, ನಾವೆಲ್ಲರಿಗೂ ಒಂದೇ ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ. ಬಹುಶಃ ಕಾಂಗ್ರೆಸ್ ಅವ್ರಿಗೊಂದು ತಾರತಮ್ಯ, ನಮಗೊಂದು ತಾರತಮ್ಯ ಮಾಡ್ತಿದ್ರಿ. ತಾವು ಬೇಕಾದ್ರೆ ಸಾಬೀತುಪಡಿಸ್ತೀನಿ ಅದನ್ನ. ಬಹುಶಃ ತಾವುಗಳು ತಮ್ಮನ್ನ ನಮ್ಗೆ ನಿಮ್ ಕೈ ಮುಗಿದು ನಾನು ಕೇಳ್ತೀನಿ ಸರ್, ಎಲ್ಲೆಲ್ಲಿ ಅಲ್ಪಸಂಖ್ಯಾತ ಜನ ಕಡಿಮೆ ಇದ್ದಾರೆ ಅಲ್ಲಿ ಕಡಿಮೆ ಕೊಟ್ಕೊಳ್ಳಿ. 40,000 50,000 ಇರ್ತಕ್ಕಂಥ ಅಲ್ಪಸಂಖ್ಯಾತ ಜನದಲ್ಲಿ ನಾವು ಯಾವ ರೀತಿ ಅವರಿಗೆ ಅಭಿವೃದ್ಧಿ ಮಾಡಬೇಕು, ಒಬ್ಬ ಶಾಸಕರ ನೀವು ಯಾವ ರೀತಿ ಅವರಿಗೆ ತಲೆ ಎತ್ತಿ ತೋರಿಸ್ಬೇಕಾರದ ತಾವು ನಮ್ಮ ಮನಸ್ಸಿನ ಬಾಧೆನ ಅರ್ಥ ಮಾಡ್ಕೊಂಡು ಮುಂದಿನ ದಿವಸ ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಂತೀನಿ. ಏನು ಸದಸ್ಯರು ಕೇಳಿರೋ ಪ್ರಶ್ನೆ, ಟೋಟಲ್ ಅನುದಾನ ಎಷ್ಟು 23-24 ಅಲ್ಪಸಂಖ್ಯಾತರ ಕಾಲೇಜಿಗೆ ಎಷ್ಟು ಅನುದಾನ ಸ್ಯಾಂಕ್ಷನ್ ಮಾಡಿದೆ ಸರ್ಕಾರ ಅಂತ ಕೇಳಿದರೆ, ಈ 2023-24 1882 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದ್ರಲ್ಲಿ ಏನಾಗಿದೆ ಸದಸ್ಯರೇ, ಎಲ್ಲ ಈಗ ಏನಾಗಿದೆ, ಅಲ್ಪಸಂಖ್ಯಾತರು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಅಲ್ಲಿ ಅನುದಾನ ಕೊಡಬೇಕು. ತಾವು 10 ಕೋಟಿ ಪ್ರಪೋಸಲ್ ಕೊಟ್ಟಿದ್ರೆ ಅದರಲ್ಲಿ 3 ಕೋಟಿ ತಂದು ಕೊಟ್ಟಿದ್ದೀವಿ ನಾವು. ಈಗ ಬೇರೆ ಬೇರೆ ಕಡೆ ಈಗ ಹೆಚ್ಚಿನ ಸಂಖ್ಯೆ ತಾವು ಹೇಳ್ತಾ ಇದ್ದೀರಿ. ನನ್ನ ಅನಿಸಿಕೆ ಮುಲ್ಬಾರಗಲಲ್ಲಿ 22,000 23,000 ಮೇಲೆ ಇಲ್ಲ. ನಾವೇನು ಮಾಡ್ತೀವಿ ಜನಸಂಖ್ಯೆಯಲ್ಲಿ, ನಾನು ಹೇಳ್ತೀನಿ ಆಮೇಲೆ ನೀವು ಮಾತಾಡಿ, ನೀವು 30,000 ಇರ್ಬೋದು ತಿಳ್ಕೊಳ್ಳಿ. ನಾವೇನು ಮಾಡ್ತೀವಿ, ಈಗ ಕೋಲಾರ ಡಿಸ್ಟಿಕ್ಗೆ ನಾವು 30 ಕೋಟಿ ಅನುದಾನ ಕೊಟ್ಟಿದ್ದೀವಿ. ಎಲ್ಲ ತಾಲೂಕುವಾರು 31 ಕೋಟಿ ಕೊಟ್ಟಿದ್ದೀವಿ. ತಾವು ಕೇಳಿದ್ದೀವಿ 10 ಕೋಟಿ ಕೇಳಿದ್ವಿ, 3 ಕೋಟಿ ಕೊಟ್ಟಿದ್ದೀವಿ. ಅಲ್ಪಸಂಖ್ಯಾತರು ಎಲ್ಲಿದ್ದಾರೆ, ಜಾಸ್ತಿ ಎಲ್ಲಿ ಕೆಲಸ ಆಗಬೇಕಾದ್ರೆ ಅತ್ಲಾ ಕಡೆ ಏನು ಮಾಡ್ತಿದ್ವಿ ನಾವು ಅನುದಾನ ಕೊಡ್ತೇವೆ. ಉದಾಹರಣೆ, ಈಗ ನಮ್ಮ ಪುಲಕೇಶಿ ನಗರ್ ಅಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರು 1,20,000 ಇದ್ದಾರೆ. ಸರ್ವೋದಯ ನಗರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲಿ ಅಲ್ಪಸಂಖ್ಯಾತರು 1,40,000 ಇದ್ದಾರೆ. ಹಾಗಾಗಿ ಹೆಬ್ಬಾಳ ಉದಾಹರಣೆ ಕೊಡ್ತಾರೆ ನಿಮಗೆ. ಆ ಥರ ನಾವು ಜನಸಂಖ್ಯೆ ಎಲ್ಲೆಲ್ಲಿ ಜಾಸ್ತಿ ಇದೆ ಅವ್ರಿಗೆಲ್ಲರೂ 5 ಕೋಟಿ 1,000 ಕೋಟಿ ಎಲ್ಲರಿಗೂ ಎಲ್ಲಿ ಕೊಡಕ್ಕೆ ಸಾಧ್ಯ? ಈಗ 224 ಕ್ಷೇತ್ರ ಬರ್ತದೆ. 220 ಕ್ಷೇತ್ರದಲ್ಲಿ ಎಲ್ಲರಿಗೂ ಹಂಚ್ತಾನೆ ಕೊಡ್ಬೇಕು ನಾನು. ಹಾಗಾಗಿ ಎಲ್ಲರಿಗೂ 5 ಕೋಟಿ ಎಲ್ಲಿ ಜಾಸ್ತಿ ಇದಾರಲ್ಲ 5 ಕೋಟಿ ಕೊಟ್ಟಿದ್ದೀನಿ ಸರ್. 60 ಕೋಟಿ ಕೊಡ್ತೀನಿ. ಇನ್ನು ಅನುದಾನ ಫೆಬ್ರವರಿಯಲ್ಲಿ ಬರ್ತದೆ. ಫೆಬ್ರವರಿ ಬಂದ್ರೆ ನಿಮ್ಗೆ ಹೆಚ್ಚಿನ ಅನುದಾನ. ಸಚಿವರೇ ನಿಮಿಷ ಸರ್, ನನ್ ಪೂರ್ತಿ ಆಗ್ಬಿಡಿ ಸರ್, ದಯವಿಟ್ಟು ಪೂರ್ತಿ ಆಗ್ಬಿಡ್ಲಿ. ಅಮರ ಜಮೀರ್ ಬೈ, ಅಮರ ಜಮೀರ್ ಬೈ, ಭಾರತ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ನನ್ನ ದರ್ಗಾ ಇದೆಯಲ್ಲ, ಹೈದರಾಬಾದ್ ದರ್ಗಾ ಇದೆಯಲ್ಲ, ಸುಮಾರು 1,000 ಜನ ಮೌಲ್ಯಗಳು ವರ್ಷಕ್ಕೆ 1,000 ಜನ ಬರ್ತಾರೆ. ಒಂದು ಸರಿ ನೀವೇನಾದ್ರೂ ಬಂದಲ್ಲಿ ನೋಡಿದ್ರೆ ಬಹುಶಃ ನಮ್ಮ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತದೆ. ನಾವು ಅಲ್ಪಸಂಖ್ಯೆ ಅಭಿವೃದ್ಧಿ ಆಗ್ಬೇಕಾದ್ರೆ ದಯವಿಟ್ಟು ತಾರತಮ್ಯ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನಾನು 23-24 ಸಾಲ 10 ಕೋಟಿ ಕೇಳಿದ್ದು ನಿಮ್ಮನ್ನ, ಬರೀ ಇದ್ರೆ ಕೇಳಿಲ್ಲ. 23-24 ಸಾಲ 10 ಕೋಟಿ ಕೇಳಿದ್ದು ನೀವು. 24-25 ಬರೀ 3 ಕೋಟಿ ಕೊಟ್ಟು ನೀವು ಅಷ್ಟೇ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ನಾವು ಗಡಿ ಭಾಗದವ್ರು ದಯವಿಟ್ಟು ಅನ್ಯಾಯ ಮಾಡಕ್ ಹೋಗ್ಬೇಡಿ. ಖಂಡಿತ ತಾವು ಸದಸ್ಯರು ತಾವು ಏನಂತಿದ್ರ, ನನ್ನಲ್ಲಿ ಒಂದು ದರ್ಗಾ ಇದೆಯಾ ಅಂತ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಅಂತ ಹೇಳ್ತಾ ಇದ್ರ. ಅದಕ್ಕೆ ಬೇರೆ ಇದ್ದಲ್ಲಿ ಕೊಡಕ್ಕಾಗಲ್ಲ. ಇದು ಡೆವಲಪ್ಮೆಂಟ್ ಕಾಲೋನೀಸ್. ಇದು ದರ್ಗಾಗೆ ಸಪ್ರೇಟ್ ಇದೆ. ಒಬ್ಬರು ಪ್ರಪೋಸಲ್ ಕೊಡಿ, ಎಷ್ಟು ಬೇಕಾದ ಅನುದಾನ ಕೊಡ್ತೀನಿ ನಾನು. ಆಮೇಲೆ ಬರೋ ವರ್ಷದಲ್ಲಿ ಫೆಬ್ರವರಿ ಆದ್ಮೇಲೆ ಬಜೆಟ್ ಆದ್ಮೇಲೆ ನಿಮ್ಗೆ ಎಷ್ಟು ಅನುದಾನ ಕೊಡ್ತೀನಿ ನಾನು. ಓಕೆ, ಗುಡ್. ಪ್ರಭು ಬಿ ಚವಾನ್.